അസ്സലാമു അലൈക്കും വെൽക്കം ബാക്ക് ടു മൈ ചാനൽ. ഇന്ന് നിങ്ങൾക്ക് നല്ലൊരു ടേസ്റ്റി ആയോ എഗ് റോൾ എങ്ങനെ ആക്കറിച്ചെന്ത് കാട്ടും നല്ലൊരു ഈസി ആയോ റെസിപ്പി ആയിത്തിക്കറ്. രണ്ട് വീഡിയോ നിങ്ങൾ ഫസ്റ്റ് നോക്കുന്നുണ്ടെങ്കിൽ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕರು. ಇದಕ್ಕಿಪ್ಪ ನಾನು ಒಂದು ಬೌಲ್ ಇಡ್ತಾರೆ, ಅದಕ್ಕೆ ನಾನು 1 ಕಪ್ ಹತ್ತರ ಮೈದಾ ಇಟ್ಟರೆ, പിന്നെ 1/4 ಟೀಸ್ಪೂನ್ ಹತ್ತರ ಉಪ್ಪು, പിന്നെ 1 ಟೀಸ್ಪೂನ್ ಹತ್ತರ ಎಣ್ಣೆ ಇಟ್ಟರೆ ಇಟ್ಟಿದ್ದು നല്ല ಮಿಕ್ಸ್ ಹಾಕರು. ತನ್ನಿ ಬೀತಿತ್ತು ಮಿಕ್ಸ್ ಹಾಕಿ ಹಿಂಗಾಯ್ತು. ದೋಸೆ ಬೀತ್ರ ಪಲ್ಲೆ ಕನ್ಸಿಸ್ಟೆನ್ಸಿ ಇಕ್ಕೊಂಡು ಚೊಮ್ಮೆ ತೆಲುಪು ಅಲ್ಲ ಚೊಮ್ಮೆ ಮಂದವಲ್ಲ ಬೀತ್ರು ನಂಗೆ ഇപ്പോൾ ದೋಸೆ ಬಿಟ್ಟು ಬೀತ್ರಲ್ಲ അങ്ങനെ ಮೇಮಿಯವಳು ಕನ್ಸಿಸ್ಟೆನ್ಸಿ. ఇప్పుడు ನಾನು ಅದು ಹಾಕಿದವ್ರು ಸೈಡ್ಲಿ ಬೆಚ್ಚಿ ಇನ್ನೊಂದು ಸೈಡ್ಲಿ ಅವ್ರು ಬೌಲ್ ಇಡ್ತಾರೆ, ಅದಕ್ಕೆ ನಾನು 4 ಮುಟ್ಟೆ ಇಟ್ಟರೆ ಎಲ್ಲ 1/4 ಟೀಸ್ಪೂನ್ ಟೇಸ್ಟ್ ಬಂದ ಮಾತ್ರ ಉಪ್ಪು, പിന്നെ 1/4 ಟೀಸ್ಪೂನ್ ಹತ್ತಿರ ಗರಂ ಮಸಾಲ, 1/4 ಟೀಸ್ಪೂನ್ ಹತ್ತಿರ ಚಿಕನ್ ಮಸಾಲ, 1/4 ಟೀಸ್ಪೂನ್ ಹತ್ತಿರ ಮೀಟ್ ಮಸಾಲ ಎಲ್ಲ ಇಟ್ಟಿತ್ತು നല്ല ಮಿಕ್ಸ್ ಹಾಕಿರೆ. അത് നല്ല മിക്സ് ആയി പിന്നെ തെല്ല് കൊത്തമ്പരി ചപ്പും നീർಲಿ ചോപ്പ് ಹಾಕಿತಿಟ್ರೆ അതും ഇട്ടിട്ട് നല്ല മിക്സ് ಹಾಕರು. ఇప్పుడు ನಾನು ಬೆಚ್ಚ ಹಾಕಿರೆ ಅದಕ್ಕೆಲ್ಲ ಆಯಿಲ್ ಸ್ಪ್ರೆಡ್ ಹಾಕಿರೆ. ഇപ്പോൾ ಹಾಕಿ ಬೆಚ್ಚ ಬ್ಯಾಟರ್ ಉಂಡಲ್ಲಿ ಅದು നിങ്ങൾ ದೋಸೆ ಪಲ್ಲೆ ಇങ്ങനെ ಬೀತರು. ಅದು ವರ್ಷದಲ್ಲಿ ಕುಕ್ ಆಂಬತ್ತು ಅಡಿ ಮಡಿಸಿಟ್ಟು ಹೆಂಗಾಯ್ತು. ಅಡಿ ಮಡಿಸಿಟ್ಟು പിന്നെ ಹಾಕಿ ಬೆಚ್ಚು ಎಗ್ ಆಮ್ಲೆಟ್ ಉಂಡಲ್ಲಿ ಅದು ಬೀತರು. ಅದರ ಮೇಲ್ಗೆ ಕವರ್ ಹಾಕರು. അതിനൊന്ന് സൈഡിൽ ഫ്രൈ ആകുമ്പോൾ ഇതൊരു പാടാടി മടിച്ചിട്ട് ಹೆಂಗಾಯ್ತು. ഇപ്പോൾ എഗ്ഗರು നല്ല ഫ്രൈ ആക്കിയതായി പിന്നെ നിങ്ങളുടെ ಸರ್ವ್ ಹಾಕು. ನಿಂಗೆ ಹಿಂಗೆ ಸರ್ವ್ ಹಾಕು, ನಿಂಕು ಹಿಂಗೆ ಸರ್ವ್ ಹಾಕು ಇಷ್ಟಿಂದ ಹಿಂಗೆ ಸರ್ವ್ ಹಾಕು. ನಿಂಕು ಅಲ್ಲಿಂಗೆ ಕೆಚಪ್ಪಲ್ಲಿ ಮೈನಸ್ ಎಲ್ಲ ಇಟ್ಟಿತ್ತು ನಿಂಕು ಸ್ಪ್ರೆಡ್ ಹಾಕಿದ್ದು ನಿಂಕು ಸರ್ವ್ ಹಾಕಿ ಹಿಂಗಾಯ್ತು. നല്ല ടേസ്റ്റി ആയി നല്ല ഈസി ആയോ എഗ് റോൾ നിങ്ങൾ ഓർക്കായെങ്കിൽ ഈ ബട്ടൺ നോക്കുമ്പോൾ നിങ്ങൾ ട്രൈ ആക്കണം. പിന്നെ എൻ്റെ വീഡിയോയിൽ നിങ്ങൾക്ക് ഇഷ്ടമായെങ്കിൽ കമൻസിൽ ഹാർട്ട് ഇട്ടിട്ടു നോക്കൂ. എത്ര നല്ല ടേസ്റ്റി ആയോ ഇവിടെ എഗ് റോൾ റെഡിയായി. നിങ്ങൾക്ക് അങ്ങനെ ഇതാക്കാം, അല്ലെങ്കിൽ ഇങ്ങനെ പീസ് ആക്കിയിട്ടും ಸರ್ವ್ ആക്കാം. ಈ ರೆಸಿಪಿ ಹಾಕೋಗು ಚುಮ್ಮ ಟೈಮು എടുക്കില്ല, ಬೇಗಮೇ ಹಾಕಿತ್ತು എടുക്കാം. ನನ್ನ വീഡിയോ നിങ്ങൾക്ക് ಇಷ್ಟ ಲೈಕ್ ಹಾಕು, ಶೇರ್ ಹಾಕರು, ಸಬ್ಸ್ಕ್ರೈಬ್ ಹಾಕರು. ನಾನು ಇನ್ನೊಂದು ವೀಡಿಯೋಲಿ ಬಂಡೆ. ಅಸ್ಸಲಾಮು ಅಲೈಕುಮ್.